ಮೆಟ್ರೋಗೆ ಬಸವ ಅಂತ ಹೆಸರಿಡಲು ಚರ್ಚೆಯ ಹಿನ್ನೆಲೆ ನಮ್ಮ ಮೆಟ್ರೋಗೆ ಬಸವೇಶ್ವರ ಹೆಸರಿಟ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ಹೇಳಿದ್ದು? ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೆಟ್ರೋಗೆ ಬಸವ ಅಂತ ಹೆಸರಿಡೋದಕ್ಕೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರ ಹಿನ್ನೆಲೆ ಬಸವೇಶ್ವರ ಅಂತ ಹೆಸರಿಟ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಹೇಳೋದು ಬೇರೆ. ಈ ಹಿಂದೆ ಪ್ರತ್ಯೇಕ ಧರ್ಮದ ಕೂ ಕೂಡ ಕೇಳ ಬಂದಿತ್ತು. ನಮ್ಮ ಮೆಟ್ರೋಗೆ ಬಸವೇಶ್ವರ ಹೆಸರಿಟ್ಟರೆ ಸ್ವಾಗತ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಹೇಳೋದು ಬೇರೆ. ಈ ಹಿಂದೆ ಪ್ರತ್ಯೇಕ ಧರ್ಮ ಮಾಡಲು ಸಿಎಂ ಹೊರಟಿದ್ರು. ಮೆಟ್ರೋಗೆ ಬಸವ ಅಂತ ಹೆಸರಿಡಲು ಭಾರಿ ಚರ್ಚೆಯಾಗ್ತಾ ಇದೆ. ಇದರ ಹಿನ್ನೆಲೆ ನಮ್ಮ ಮೆಟ್ರೋಗೆ ಬಸವೇಶ್ವರ ಹೆಸರಿಟ್ಟರೆ ಸ್ವಾಗತ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಹೇಳೋದೇ ಬೇರೆ. ಈ ಹಿಂದೆ ಪ್ರತ್ಯೇಕ ಧರ್ಮ ಮಾಡಲು ಹೊರಟಿದ್ರು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಅವರು? ನಮ್ಮ ಮೆಟ್ರೋಗೆ ಬಸವೇಶ್ವರ ಹೆಸರಿಟ್ರೆ ಸ್ವಾಗತ ಅಂತ ಕೂಡ ಸದ್ಯಕ್ಕೆ ಹೇಳಿದ್ದಾರೆ. ನಮ್ಮ ಮೆಟ್ರೋಗೆ ಬಸವ ಅಂತ ಹೆಸರಿಡಬೇಕು ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ವಿಚಾರ ಇದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು, ಬಸವೇಶ್ವರ ಅಂತ ಹೆಸರಿಟ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ನಾವು ಅದನ್ನ ಸ್ವಾಗತ ಮಾಡ್ತೀವಿ, ಆಯ್ತು ಬಸವೇಶ್ವರ ಅಂತ ಹೆಸರಿಟ್ರೆ ನಮ್ಗೇನು ತೊಂದರೆ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ, ಅವ್ರು ಹೇಳೋದೇ ಬೇರೆ. ಆದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ, ಪ್ರತ್ಯೇಕ ಧರ್ಮವನ್ನ ಮಾಡ್ಲಿಕ್ಕೆ ಅಂತ ಹೊರಟಿದ್ರು ಅಂತ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧವಾಗಿ ಗುಡುಗುವ ಕೆಲಸವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಡಿರುವಂಥದ್ದು. ಇನ್ನು ನಮ್ಮ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಒಂದು ವಿಚಾರ ಏನು ಹೆಸರಿಡಬೇಕು ಅಂತ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು. ಕೆಲವೊಂದಷ್ಟು ಜನ ಸಜೆಸ್ಟ್ ಮಾಡಿದ್ರು, ಬಸವ ಎಂಬ ಹೆಸರಿಟ್ರೆ ಉತ್ತಮ, ಯಾಕೆಂದ್ರೆ ಬಸವ ತತ್ವಗಳನ್ನು ಅನುಸರಿಸೋದಾಗಿರ್ಬೋದು, ಬಸವ ತತ್ವಗಳೇನಿದಾವೆ ಅದೆಲ್ಲವೂ ಕೂಡ ಮನುಷ್ಯರಿಗೆ ಒಳ್ಳೆಯ ತತ್ವಗಳನ್ನು ಅಳವಡಿಸಿಕೊಳ್ಳೋದಾಗಿರ್ಬೋದು, ಬಹಳ ಒಳ್ಳೆಯದು ಅಂತ ಬಸವ ಎಂಬ ಹೆಸರನ್ನ ಇಡಬೇಕು ಅಂತ ಆಗ್ರಹವನ್ನ ಮಾಡಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ರಿಯಾಕ್ಟ್ ಮಾಡಿರುವಂತಹ ಬಿವೈ ವಿಜಯೇಂದ್ರ ಅವರು ಬಸವೇಶ್ವರ ಹೆಸರಿಟ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಗುಡುಗುವ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳೋದೇ ಬೇರೆ. ಆದ್ರೆ ಈ ಹಿಂದೆ ನಾವು ಗಮನಿಸಿದ್ವಲ್ಲ, ಪ್ರತ್ಯೇಕ ಧರ್ಮ ಮಾಡಲು ಸಿಎಂ ಹೊರಟಿದ್ರು ಅಂತ ಸಿಎಂ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಗುಡುಗುವ ಕೆಲಸವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾಡಿದ್ದಾರೆ.